ಒಂದಿಷ್ಟು ಪ್ರಮುಖ ಬೆಳವಣಿಗೆ. ಬಳ್ಳಾರಿ ಮಹಾನಗರ ಪಾಲಿಕೆ 30ನೇ ವಾರ್ಡ್ ಕೌಲ್ ಬಜಾರ್ ಪ್ರದೇಶದ ಸೈಯದ್ ಬಂಡಾರಲಿ ಶಾ ದರ್ಗಾ ಆವರಣದಲ್ಲಿ ಬಳ್ಳಾರಿ ಗ್ರಾಮಾಂತರ ಶಾಸಕ ಹಾಗೂ ಮಾಜಿ ಸಚಿವ ಬಿ ನಾಗೇಂದ್ರ ಅವರ ಶಾಸಕರ ಅನುದಾನದಡಿ 1 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಕಾಮಗಾರಿಗಳಿಗೆ ಇಂದು ಅಧಿಕೃತವಾಗಿ ಚಾಲನೆ ದೊರೆತಿದೆ. ಈ ಭೂಮಿ ಪೂಜೆಯನ್ನ 30ನೇ ವಾರ್ಡಿನ ಪಾಲಿಕೆ ಸದಸ್ಯ ಎನ್ಎಂಡಿ ಆಸಿಫ್ ಪಾಷಾ ಅವರು ನೆರವೇರಿಸಿದರು. ಸ್ಥಳೀಯ ಮುಖಂಡರು, ದರ್ಗಾ ಸಮಿತಿಯ ಸದಸ್ಯರು ಹಾಗೂ ಸಾರ್ವಜನಿಕರ ಸಮ್ಮುಖದಲ್ಲಿ ಕಾರ್ಯಕ್ರಮ ಭರ್ಜರಿಯಾಗಿ ನೆರವೇರಿತು. ಈ ಯೋಜನೆ ಮೂಲಕ ದರ್ಗಾ ಆವರಣದ ರಸ್ತೆ ಅಭಿವೃದ್ಧಿ, ಡ್ರೈನೇಜ್ ವ್ಯವಸ್ಥೆ, ಪವರ್ ಬ್ಲಾಕ್ ಲೈನ್ ಮತ್ತು ಸುತ್ತಮುತ್ತಲಿನ ಮೂಲಭೂತ ಸೌಕರ್ಯಗಳ ಸುಧಾರಣೆ ಕೈಗೊಳ್ಳಲಾಗುತ್ತದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಆಸಿಫ್ ಪಾಷಾ ಅವರು, 30ನೇ ವಾರ್ಡ್ನ ಸಮಗ್ರ ಅಭಿವೃದ್ಧಿ ನಮ್ಮ ಆದ್ಯತೆ. ಈ ಪ್ರದೇಶದ ಜನರು ಹಲವು ವರ್ಷಗಳಿಂದ ಎದುರಿಸುತ್ತಿರುವ ಮೂಲಭೂತ ಸೌಕರ್ಯ ಸಮಸ್ಯೆಗೆ ಈಗ ಪರಿಹಾರ ಸಿಕ್ಕಿದೆ. ಕಾಮಗಾರಿಗಳು ಗುಣಮಟ್ಟದೊಂದಿಗೆ ನಿಗದಿತ ಅವಧಿಯಲ್ಲಿ ಪೂರ್ಣಗೊಳ್ಳುವಂತೆ ಕಟ್ಟುನಿಟ್ಟಿನ ಪರಿಶೀಲನೆ ನಡೆಸುತ್ತೇವೆ ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮುಸ್ಲಿಂ ಮುಖಂಡರು ಎನ್ಎಂಡಿ ಆಸಿಫ್ ಪಾಷಾ ಅವರಿಗೆ ಸನ್ಮಾನ ಸಲ್ಲಿಸಿ ಅಭಿನಂದಿಸಿದರು. ಸ್ಥಳೀಯರು ಈ ಯೋಜನೆಯ ಪ್ರದೇಶದ ಅಭಿವೃದ್ಧಿಗೆ ಹೊಸ ಶಕ್ತಿ ನೀಡಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. 30ನೇ ವಾರ್ಡ್ನಲ್ಲಿ ದೀರ್ಘಕಾಲದ ಬೇಡಿಕೆ ಆಗಿದ್ದ ಈ ಕಾಮಗಾರಿಯ ಭೂಮಿ ಪೂಜೆಯೊಂದಿಗೆ ಸ್ಥಳೀಯರಿಗೆ ಉತ್ತಮ ಮೂಲಸೌಕರ್ಯದ ಭರವಸೆ ಇಂದು ಮತ್ತೊಮ್ಮೆ ಜೀವಂತಗೊಂಡಿದೆ. ಬ್ಯೂರೋ ರಿಪೋರ್ಟ್ ಅಸ್ಲಾಂ ಪಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ. ನಮ್ಮ ಜನಪ್ರಿಯ ನಾಯಕರಾದ ನಾಗೇಂದ್ರ ಸಾರ್ ಅವರು ಅವರ ಅನುದಾನದಾಗ ನಮ್ಮ ಈ ಬಂಡಾರ ಶಾವಲಿ ದರ್ಗಾಗ ಮತ್ತು ನಮ್ಮ ಇಷ್ಟದಲ್ಲಿ ದರ್ಗಾಗ 1 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡ್ಯಾರ. ಇವಾಗ ನಾವು ಇವತ್ತು ಬಂಡಾರ ಶಾವಲಿ ದರ್ಗಾದಾಗ ನಾವು ಕೆಲಸ ಸ್ಟಾರ್ಟ್ ಮಾಡಿವಿ. ನಾವೆಲ್ಲ ವಾರ್ಡ್ ಪರವಾಗ, ನಮ್ಮೆಲ್ಲ ಜನ ಪರವಾಗ ನಮ್ಮ ಶಾಸಕರ ಬಿ ನಾಗೇಂದ್ರ ಸಾಹೇಬ್ರವರಿಗೆ ಧನ್ಯವಾದಗಳು ಹೇಳ್ತಾ ನಾವು ಈ ಮಾತು ಮುಗಿಸ್ತೀವಿ.